ಕನ್ನಡಿಗನ ಮೇಲೆ ವಿಂಗ್ ಕಮಾಂಡರ್ ಹಲ್ಲೆ ಮಾಡಿ ತನ್ನದೇನೂ ತಪ್ಪಿಲ್ಲ ಎನ್ನುವಂತೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿದ್ದ. ಆದರೆ ಸಿಸಿಟಿವಿ ವಿಡಿಯೋದಿಂದ ಅಸಲಿ ಸತ್ಯ ಹೊರಬಿದ್ದಿತ್ತು. ಈ ಕೇಸ್ ಸಂಬಂಧ ವಿಂಗ್ ಕಮಾಂಡರ್ಗೆ ಇಂದು ಖಾಕಿ ಡ್ರಿಲ್ ಮಾಡಿದೆ. ಕನ್ನಡಿಗನ ಮೇಲೆ ಹಲ್ಲೆ ಮಾಡಿದ್ದ ವಿಂಗ್ ಕಮಾಂಡರ್, ಖಾಕಿ ನೋಟಿಸ್, ವಿಚಾರಣೆಗೆ ಬಾಸ್ ಹಾಜರ್. ಬೆಂಗಳೂರಿನ ನಾಗವಾರಪಾಳ್ಯ ರಸ್ತೆಯಲ್ಲಿ ವಿಂಗ್ ಕಮಾಂಡರ್ ಶೀಲಾದಿತ್ಯ ಬೋಸ್ ವಿಕಾಸ್ ಎಂಬ ಯುವಕನಿಗೆ ಮನ ಬಂದಂತೆ ಹಲ್ಲೆ ನಡೆಸಿದ್ದ. ಯಾವಾಗ ಹಲ್ಲೆ ನಡೆಸಿದ್ದು ಸಿಸಿಟಿವಿ ಸಿಕ್ತೋ ಅವಾಗ್ಲೇ ನೋಡಿ ಇಡೀ ರಾಜ್ಯಾದ್ಯಂತ ದೊಡ್ಡ ಸುದ್ದಿಯಾಗಿತ್ತು. ವಿಂಗ್ ಕಮಾಂಡರ್ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಗಾಡಿ ಟಚ್ ಆಗಿದ್ದನ್ನ ಪ್ರಶ್ನಿಸಿದ್ದ ಬೈಕ್ ಸವಾರ ವಿಕಾಸ್ ಮೇಲೆ ಹಲ್ಲೆ ಮಾಡಿದ್ದ ಈ ವಿಂಗ್ ಕಮಾಂಡರ್ ಶೀಲಾದಿತ್ಯ ಬೋಸ್. ಸಿಸಿಟಿವಿ ಆಧರಿಸಿ ವಿಂಗ್ ಕಮಾಂಡರ್ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿತ್ತು. ಒಂದು ವಾರದ ಹಿಂದೆ ಬೈಯಪ್ಪನಹಳ್ಳಿ ಪೊಲೀಸರು ವಿಂಗ್ ಕಮಾಂಡರ್ ಶೀಲಾದಿತ್ಯ ಬೋಸ್ಗೆ ನೋಟಿಸ್ ನೀಡಿದ್ರು. ಆದ್ರೆ ಸದ್ಯಕ್ಕೆ ಕೋಲ್ಕತ್ತಾದಲ್ಲಿ ಇರೋದಾಗಿ ತಿಳಿಸಿ ತನ್ನ ತಂದೆಯ ಆರೋಗ್ಯದಲ್ಲಿ ತೊಂದರೆ ಇದೆ, ಆಸ್ಪತ್ರೆಯಲ್ಲಿದ್ದೇನೆ ಅಂತ ಸಮಯ ಕೇಳ್ತಿದ್ದಂತೆ ಈ ವಿಂಗ್ ಕಮಾಂಡರ್ ಒಂದು ವಾರದ ಬಳಿಕ ಇಂದು ಬೆಳಗ್ಗೆ ವಿಂಗ್ ಕಮಾಂಡರ್ ಶೀಲಾದಿತ್ಯ ಬೋಸ್ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಗೆ ಬಂದು ಪ್ರಕರಣದ ವಿಚಾರಣೆ ಎದುರಿಸಿದ್ದಾನೆ. ಇನ್ನು ವಿಚಾರಣೆ ವೇಳೆ ಕಾರ್ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ವಿಡಿಯೋ ರೆಕಾರ್ಡ್ ಆಗಿಲ್ಲ ಅಂತ ವಿಂಗ್ ಕಮಾಂಡರ್ ತಿಳಿಸಿದ್ದಾನಂತೆ. ಕೊಲೆ ಯತ್ನ ಪ್ರಕರಣದಲ್ಲಿ ವಿಂಗ್ ಕಮಾಂಡರ್ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಮತ್ತೊಂದ್ ಕಡೆ ಆಂತರಿಕ ತನಿಖೆಯನ್ನ ಏರ್ ಫೋರ್ಸ್ ಅಧಿಕಾರಿಗಳ ಟೀಮ್ ನಡೆಸುತ್ತಿದ್ದಾರಂತೆ. ಇಲಾಖೆಗೆ ಕೆಟ್ಟ ಹೆಸರು ಬಂದಿದೆ ಅಂತ ವಿಂಗ್ ಕಮಾಂಡರ್ಗೆ ಹಿಗ್ಗಾಮುಗ್ಗ ಕ್ಲಾಸ್ ತಗೊಂಡಿದ್ದಾರಂತೆ ಹಿರಿಯ ಏರ್ ಫೋರ್ಸ್ ಅಧಿಕಾರಿಗಳು. ಅಲ್ಲದೆ ಶಿಸ್ತು ಕ್ರಮದ ಬಗ್ಗೆಯೂ ಎಚ್ಚರಿಕೆ ನೀಡಿದ್ದಾರೆ. ಸದ್ಯ ವಿಚಾರಣೆ ಎದುರಿಸಿ ವಿಂಗ್ ಕಮಾಂಡರ್ ವಾಪಸ್ ತೆರಳಿದ್ದಾನೆ. ಅವಶ್ಯಕತೆ ಇದ್ರೆ ಮತ್ತೆ ನೋಟಿಸ್ ಕೊಡೋದಾಗಿ ಪೊಲೀಸರು ತಿಳಿಸಿದ್ದು, ಪ್ರಕರಣ ಸಂಬಂಧ ತನಿಖೆ ಮುಂದುವರೆದಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.